ನುಗ್ಗಲ್ಲ ಬಂದು ಹೋಯ್ತು ಆಲ್ರೆಡಿ ಹಿಂದಕ್ಕೆ ಬಂದು ಹಿಂಗೆ ಹೋಗಿ ತರಬೇತಿ ಇವೆರಡು ಗಾಡಿ ಅಂತ ಹೇಳಿ ಕಲ್ಸಕ್ಕೆ ಎಲ್ಲ ಬಂಕಲ್ಲಿ 84 ರೂಪಾಯಿ ಚಿಲ್ಲರ್ ಇತ್ತು. 93 ಜಾಸ್ತಿ ಮಾಡಿದ್ರು. ಸ್ಟ್ರೈಕ್ ಮಾಡಿದ್ರು. ಇವಾಗ ಸಾಹೇಬರು ಬಂದಿದ್ರು. ಬಂದು ಅವ್ರು ಜಗಳ ಅವ್ರು ನಮ್ಗೋಸ್ಕರ ಸ್ವಲ್ಪ ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ ಕಮ್ಮಿ ಮಾಡಿ ಇವಾಗ ಕಮ್ಮಿ ಮಾಡಿದ್ರು. ಬೆಳಿಗ್ಗೆಯಿಂದ ಮಾಡಿ ಮತ್ತೆ ನಾನು ಮಾಡ್ಬೋದು ಅಂತ ಗೊತ್ತಾಗೋದು ಸರ್. ಜಗಳ ಮಾಡಿ ಎಲ್ಲ ಇದು ಮಾಡಿದಕ್ಕೋಸ್ಕರ ಕಮ್ಮಿ ಮಾಡಿ ಸ್ಟಾಕ್ ಇಟ್ಕೊಂಡ್ಬಿಟ್ರು ಅವರು ಕೂಡ ಕಮ್ಮಿ ಆಗ್ತದ್ರ ಕನ್ನಡ ಆಗ್ತದ. ನಾಳೆ ಜಾಸ್ತಿ ಮಾಡ್ತಾರೆ. ಚೆಕ್ ಮಾಡ್ಬೇಕು ಸರ್. ಅದು ಚೆಕ್ ಮಾಡಿದ್ರೆ ಕಮ್ಮಿ ಆಗ್ತಾರೆ ಮಾಡ್ಬಿಡ್ತಾರೆ. ಇವತ್ತೊಂದೇ ಮತ್ತೆ ನಾಳೆ ಜಾಸ್ತಿ ಮಾಡ್ತಾರೆ. ಇವತ್ತು ಸ್ಟ್ರೈಕ್ ಮಾಡೋದಂತ ಕಮ್ಮಿ ಮಾಡೋದು ಸರ್. ನಾಳೆ ಜಾಸ್ತಿ ಮಾಡ್ತಾರೆ ಸರ್. ಈಗ ಎಷ್ಟು ರೂಪಾಯಿಗೆ ಆಗ್ತದೆ ಈಗ? ಇವಾಗ 84 ರೂಪಾಯಿ ಆಗ್ತದೆ ಸರ್. ಬೆಳಿಗ್ಗೆ 93 ರೂಪಾಯಿ ಚಿಲ್ಲರ್ ಇತ್ತು ಸರ್. ಬೆಳಿಗ್ಗೆ 94 ಇತ್ತು. ಈಗ 84 ರೂಪಾಯಿ ಆಗ್ತದೆ ಸರ್. 84 ರೂಪಾಯಿ. ಓಕೆ. ತಮ್ಮ ಹೆಸರು? ತಮ್ಮ ಹೆಸರು ಸರ್. ಡೀಲರ್ ಸರ್. ಗ್ಯಾಸ್ 74 ರೂಪಾಯಿ ಇತ್ತು ಬಲಾರಾಗ ಎಲ್ಲದಲ್ಲಿ MGP ಇಲ್ಲಿ ಬಂದಿ ಮೋಟರ್ ಇಲ್ಲಿ ಕೇಳಿದ್ರೆ ನಿಮ್ಗೆ ಇಷ್ಟು ಬಂದ್ರೆ ಹಾಕ್ತಾರೆ. ಇಲ್ಲ ಲೈಟ್ರ್ ಹೊರಗಡೆ ಬಂಕೋರು ಮತ್ತೆ SP ಸರ್ ಅವರೆಲ್ಲ ಬಂದು ಮಾಡ್ಯಾರ. ಈಗ ಯಾವ ರೇಟ್ ಐತೆ ಆ ರೇಟ್ಗೆ ಹಾಕ್ತಾರೆ. ಇದ್ರೆ ಅವ್ರು ಏನೋ ಹೇಳ್ಬೋದು. ಇದು ಹಿಂಗೆ ಮಾಡ್ಕೊಂತಿದ್ರು ಹೆಂಗ್ ಸರ್ ಆಟೋ ಬಾಡಿಗೆ ಆಟ 250 ರೂಪಾಯಿ ಆ ಬಾಡಿಗೆ ನಾವು ಹೆಂಡತಿ ಮಕ್ಕಳು ಏನು ಸಾಕೋಸ್ಕರ ಇದಕ್ಕೆ ಬರೀ 62 ರೂಪಾಯಿ ಇತ್ತು ಅಷ್ಟಾಗ ರೇಟ್ ಇದೆ. ನಮ್ಗೆ 94 ರೂಪಾಯಿ ಮಾಡ್ಯಾರ. ಕೇಳಿದ್ರೆ ನಾನು ಇಷ್ಟಿದ್ರು ಹಾಕ್ತಾರೆ ಇಲ್ಲೇ ಹೊರಗೆ ಅಂತ ಹೊರಗೆ ಅದಕ್ಕೆ ನೀವು ಸ್ಟ್ರೈಕ್ ಮಾಡಿದ್ರೆ ಅದೇ ನಾಲ್ಕು ಎಷ್ಟು ಐತೆ ಅದು ಹಾಕ್ಕೊಂತಾರೆ ಐತೆ ಸರ್. ಬಂಕ್ ಗ್ಯಾಸ್ ಅಂತೀರ ಆಗಲ್ಲ ಅಂತ ಇದಾರೆ ಸರ್. ಮತ್ತೆ ಸಾರ್ ಅಂತ ಇದಾರೆ ಸರ್. ಓಕೆ. ಬೇಕಂತ ರೇಟ್ ಜಾಸ್ತಿ ಮಾಡಿದಾರಲ್ವಾ? ಎಲ್ಲ ಬಂಕ್ ಈಗ ಸರ್ ಹಾಕ್ಬಂದ್ ಮಾಡ್ತಾ ಇದಾರೆ ಸರ್ ಗ್ಯಾಸ್. ಎಲ್ಲ ಬಂಕ್ ಏನ್ ಬರೋದು ಗ್ಯಾಸ್ ಅದು ನಾವು ಕೆಲಸ ಹೊರಗಡೆ ಅಂತ ಇದಾರೆ ಸರ್. ಓಕೆ. ತಮ್ಮ ಹೆಸರು? ಸರ್ ಜಾಕೀರ್ ಸರ್.